ನಮಸ್ಕಾರ ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅರ್ಜುನ ಟ್ರಾವೆಲ್ ಡೈರಿ. ಇವತ್ತೇನಪ್ಪ ವಿಷಯ ಅಂತಂದರೆ ಸರ್ಪ್ರೈಸ್ ಸಡನ್ ಪ್ಲ್ಯಾನ್ ಆಗ್ಬಿಡ್ತು. ಏನಪ್ಪ ಅಂದರೆ ತಿರುಪತಿಗೆ ಹೋಗ್ತಿದ್ದೀವಿ. ಅದಕ್ಕೆ ಇವತ್ತು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಬಟ್ ಅಲ್ಲೇನಪ್ಪ ಅಂತಂದರೆ ಟ್ರೈನ್ ಇಲ್ಲ ಇವತ್ತು. ಇವಾಗ ಬಸ್ಗೆ ಏನಾದರೂ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಅದೇನಾಗುತ್ತೋ ಏನಿಲ್ವೋ ನೋಡ್ಕೊಂಡು ತಿನ್ಕೊಂಡು ಜುಟ್ಟಾಗೋಣ. ನಾವು ನೋಡಿದ್ರೆ ಯಶವಂತಪುರದಲ್ಲಿ ಕಾಯ್ತಾ ಇದ್ದೀವಿ. ನಮ್ಮ ಇನ್ನೊಬ್ರು ಅಣ್ಣ ಟೀ ಅಲ್ಲಿ ಮುಂದೆ ಇರುತ್ತೆ. ನಮ್ಮ ಅಣ್ಣ ಇನ್ನೊಬ್ಬರು ಬಸ್ಸಲ್ಲಿ ದಾಸರಳ್ಳಿಲಿದ್ದಾರೆ. ಅವ್ರು ಬರೋವ್ರಿಗೆ ಇಲ್ಲಿ ಕಾಯ್ದು ಆಮೇಲೆ ಮೆಜೆಸ್ಟಿಕ್ ಹೋಗಿ ಆಮೇಲೆ ಅಲ್ಲಿ ಬಸ್ ಹುಡುಕಿ ಬಸ್ಸಿಂದ ಹತ್ತಿ ಹೋಗೋಷ್ಟರಲ್ಲಿ ಎಷ್ಟೊತ್ತು ಆಗ್ಬೋದು ನಮಗಂತೂ ಗೊತ್ತಿಲ್ಲ. ನೋಡೋಣ ಅದು ಎಷ್ಟೊತ್ತಿಗೆ ಹೋಗ್ತೀವ. ನಾವು ಬರ್ಸ್ಕೊಂಡಿರೋದು ನೀನು ಟ್ರೈನ್ ಸಿಕ್ಕಿಲ್ಲ ಅಂತಂದು ನಾನೇನು ಮಾಡೋದಕ್ಕೆ ಅಲ್ವಾ. ಈ ಪರಿಸ್ಥಿತಿ ಬಂದಿತ್ತು ನಮ್ಗೆ ಇವಾಗ. ಇಲ್ಲಿ ಕುತ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಕುತ್ಕೊಂಡು ಹುಡುಗಿರ್ನೆಲ್ಲ ನೋಡ್ಕೊಂಡು ಯಾರ್ಯಾರು ಬರ್ತಾರೆ ಯಾರ್ಯಾರು ಇಲ್ಲ ನೋಡ್ಕೊಂಡು ನೋಡು ಬನ್ನಿ. ಇವಾಗ ನಮ್ಮ ಅಣ್ಣಂಗೋಸ್ಕರ ಕಾಯೋಣ. ಕಾದು ಎಷ್ಟು ಗಂಟೆ ಬರ್ತಾರೆ ನೋಡುವ. ಅಲ್ಲ ಇವಾಗ ಲಾಸ್ಟಲ್ಲಿ ಕೈ ಎತ್ತಿದ್ರಲ್ಲ ಅವ್ರಿಗೇನಂತ ಹೇಳ್ತೀವಿ ಅದನ್ನೇ ಹೇಳಿ ಫಸ್ಟ್. ಕೈ ಎತ್ತಿದ್ರೆ ಅಲ್ಲೇ ಇರಲಿ ಅಲ್ಲಿ ಕುಡಿಬೇಕು, ರಕ್ತ ಕುಡಿಬೇಕು. A few moments later. ತಿನ್ನಕ್ಕೆ ಬಂದಿದ್ದೀವಿ. ಇಡ್ಲಿ ತಗೊಂಡು ತಿಂತಾ ಇದ್ದೀವಿ. ನೋಡಿ ಬಸ್ ಇಲ್ಲೇ ಇಲ್ಲ ಒಂದು ಚಿಕ್ಕದು ಇದರಲ್ಲಿ ಬಂದುಬಿಟ್ಟು ತಿಂತಾ ಇದ್ದೀವಿ. ಹಾಗೆ ನೋಡೋಣ ಬಸ್ಸಲ್ಲೇ ಹೋಗ್ಬೇಕು ಇವಾಗ ತಿಂದ್ಬಿಟ್ಟು ಬಸ್ ಸಿಗ್ತಾವೋ ಇಲ್ಲ ನೋಡಬೇಕು. ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ಕಿಂದ ಹತ್ಕೊಂಡು ಹೋಗ್ಬೇಕು. ನೋಡೋಣ ಅದೇನೇನಾಗುತ್ತೋ ಏನೇನಿಲ್ಲ ನೋಡುವ. ಸ್ಟಾರ್ಟ್ ಮಾಡ್ದ ಬಾರ್ಸಿಂಗ್ ಹಾಂ ಹಿಂಗಾದ್ರೆ ಹೆಂಗೆ ಹೇಳು. ಹಾಂ ಬೇಗ ಬುಕ್ಕಾದ್ರೂ ಮಾಡಿದ್ರೆ ಆರಾಮಾಗಿ ಹೋಗ್ಬೋದಿತ್ತು. ಅರ್ಜೆಂಟಲ್ಲಿ ಮಾಡ್ಬಿಡೋದು. ಹೋಗೋಣ ಅಂತ ಒಂದು 5 ಜನ ಇದು ಮಾಡಿದ್ವಿ. ಇವಾಗ ನೋಡಿದ್ರೆ 3 ಜನ ಅಷ್ಟೇ ಹೋಗ್ತಿರೋದು. A few inches later. ಸ್ಟೇಷನ್ ಒಳಗೆ ಹೋಗಿ ವಾಪಸ್ ಬಂದು ಇಲ್ಲ ಆಚೆ ನಿಂತಿದ್ದೀವಿ. ಎಲ್ಲಿದ್ದು ಹೇಳಿ ಇವಾಗ ಓಲೆ. ಹಲೋ ಇವ್ರು ಇನ್ನೇ ಯಾವಾಗ ಬರ್ತಾರೋ. ಹಲೋ ಆ ಕಡೆ ಜಾಗ ಇಲ್ಲ, ಹಿಂಗೆ ಬಾ. ಏನೇ ಕಾಯ್ಬೋದು, ಬಟ್ ಇವ್ರು ಲೇಟಾಗಿ ಬರೋರ್ ನಂತರ ಕಾಯಕ್ಕಾಗಲ್ಲ. ಎಷ್ಟು ತಾಳ್ಮೆಯಿಂದ ಕಾಯ್ತಾ ಇರ್ತೀವೋ ಅಷ್ಟೇ ಲೇಟ್ ಮಾಡ್ತಾರೆ. ಅದಕ್ಕೆ ಕಾಯ್ದು ಸಾಕಾಗ್ಬಿಟ್ಟೈತೆ ನನಗಂತ. ಕೊನೆಗೂ ಶಿವಣ್ಣ ಎಲ್ಲಿ ಬಾ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಅಲ್ಲ ನಾಲ್ಕು ಸಂದರ್ಭವಾಗ ಇದಕ್ಕೆ ಬಂದಿದ್ದೀವಲ್ಲ, ಏನು ಕತೆ ನಿನ್ನ. ಇಮೋಷನಲ್ ಡ್ಯಾಮೇಜ್. ಇಂಥ ಲೇಟಾಗಿ ಬಂದ್ರೆ ಇನ್ನು ಹೆಂಗೆ ಲೇಟೆಸ್ಟ್ ಆಗಿರ್ಬೇಕು. ಇವಾಗ ಬಸ್ ಸಿಗ್ಬಾರ್ದು ಅವಾಗ ಚೆನ್ನಾಗಿರುತ್ತೆ. ಉಳಿಕೊಂಡಾದ್ರೂ ಹೋಗ್ಬಿಡೋಣ. ಯಾಕೆ ಇಷ್ಟ ಮಾಡ್ತೀಯ ಉಳಿಕೊಂಡು ಸೀದಾ ತಿರುಪತಿಗೆ. ಅದರಲ್ಲಿ ನಾನು ಕೂದಲು ಹೋಗ್ತಾವಲ್ಲ ಅಂತ ನನಗೆ ಯೋಚನೆ ಆಗ್ತಾ ಇದೆ. ತಗೋ ಅದ್ಯಾವುದೋ ಮೈಸೂರಲ್ಲಿ ಸಿಗುತ್ತಲ್ಲ, ಅಲ್ಲ ಕಾಡಲ್ಲಿ ಸೊಪ್ಪು ಸಿಗ್ತದೆ. ಕೂದಲು ತುಂಬಾ ಹೋಗಿದೆ. ಕಾಡಲ್ಲೊಂದು ಸೊಪ್ಪು ಸಿಗ್ತದೆ. ಸೊಪ್ಪು ಹೇಳುದಿಲ್ಲ ಮತ್ತೆ ಸೊಪ್ಪು ಅಂತ ಸೊಪ್ಪು. ಬಂದು ಟ್ರೈನ್ಗೆ ಹೋಗಿದ್ವಿ. ಅಲ್ಲಿಂದ ಕಾಡ್ಪಡಿಯಿಂದ ಅಲ್ಲಿಂದ ಮತ್ತೊಂದು ಟ್ರೈನ್ ಮಾಡಬೇಕು ಅಂತ ಹೇಳಿದ್ರು. ಸೊ ತಗೊಂಡು ಜನರಲ್ ನಿಂತ್ಕೊಂಡು ಅಲ್ಲಿ ಬೆಟ್ಟಕ್ಕೆ ಹತ್ಕೊಂಡು ಹೋಗೋಷ್ಟರಲ್ಲಿ ಏನಾಗಿರೋದು ಹೇಳಿ ನಮ್ಮ ಕತೆ. ಅದು ಅಲ್ಲ, ಇಲ್ಲಿ ನಿಂತ್ಕೊಂಡು ಮತ್ತೆ ಹೋಗ್ಬೇಕಲ್ಲ, ಅದು ತಲೆನೋವು. ಅದಕ್ಕೆ ಇವಾಗ ಟಿಕೆಟ್ ಕ್ಯಾನ್ಸಲ್ ಆದ್ರೂ ಪರವಾಗಿಲ್ಲ, ದುಡ್ಡು ಕ್ಯಾನ್ಸಲ್ ಅಲ್ಲ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಪರವಾಗಿಲ್ಲ ಅಂತಂದು ಇವಾಗ ಬಸ್ಗೆ ಹೋಗ್ತಾ ಇದ್ದೀವಿ. ಏನು ಮಾಡೋದಲ್ವ ಶಿವ? ಇಲ್ಲ ಇದು ಸಿಗ್ತದೆ. ಅಲ್ಲೇ ಹೋಗ್ಬೋದಲ್ವಾ? ತಿರುಪತಿ ಟಿಕೆಟ್ 200 ರೂಪಾಯಿ. ಆಫ್ ರೈಡ್ 200 ರೂಪಾಯಿ ಆಫ್ ರೈಡ್. ತಿರುಪತಿ ಟಿಕೆಟ್ ₹405 ವೇಸ್ಟ್ ಮಾಡಿಬಿಟ್ವಲ್ಲ. ಎಂತ ನನ್ನ ಮಕ್ಕಳು ನಾವು. ಇದೆ ಗಸ್ ನಮ್ಮ ಪರಿಸ್ಥಿತಿ.
ಅಲ್ಲಿ ಒಳಗಡೆ ಹೋದ್ವಿ ಹಂಗೆ ಕೂತ್ಕೊಳ್ಳೋಕ್ಕಾದ್ರೂ ಜಾಗ ಇದ್ದಿದ್ರೆ ಏನೋ ಅನ್ಬೋದು ಜನರಲಲ್ಲಿ, ಅದು ಇಲ್ಲ. ಅದಕ್ಕೆ ಬೇಡ ಅಂತ ಓಡ್ ಬಂದ್ಬಿಟ್ವಿ. ಕರ್ನಾಟಕ ಬಸ್ ಹತ್ಬೇಕ್ರಿ, ಆಂಧ್ರ ಬಸ್ ಹತ್ಬೋದು. ಆಂಧ್ರಕ್ಕೆ ಹೋಗೋಕ್ಕೆ ಟ್ರಿಪ್ಪಿಗೆ ಮಾತ್ರ. ನಾವು ಇರೋದು ಗಂಡನಹಳ್ಳಿಯಲ್ಲಿ, ನಾವು ಇರೋದು ಕರ್ನಾಟಕದಲ್ಲಿ. ಆಮೇಲೆ ಟಿಫನ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಟಿಫನ್ ಎಲ್ಲ ಊಟ ಈ ಟೈಮಲ್ಲಿ ಟಿಫನ್ ಏನಾದ್ರು ಅನ್ಕೊಂಡು. A few moments later. ಅಲ್ಲದೆ ಅಣ್ಣ, ಬೈಕಲ್ಲಿ ಹೋಗಿ 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 ಅಭ್ಯಾಸ ಆಗಿ ಅಲ್ಲಿ ಮಾಡ್ಬೇಕಲ್ಲ ಇನ್ನು. ಅದು ಅಲ್ಲಿ ಮಾಡಕ್ಕೆ ಇರಬಾರ್ದು, ಇಲ್ಲಿ ಬಸ್ಸಲ್ಲಿ ನಮ್ಮಂಡರ ಕಂಡಕ್ಟರ್ ಅಲ್ಲಿ ಕೊಟ್ಬಿಡ ಅದೇ ಸ್ವಲ್ಪ. ಕಂಡಕ್ಟರ್ ಕೊಟ್ರೆ ಆಗೋಯ್ತು. ಟ್ರೈನ್ ಟಿಕೆಟ್ ಕೊಡಲಿ. ನಾನು ಯಶವಂತಪುರಕ್ಕೆ ತಗೊಂಡು, ಯಾಕೆ ಯಶವಂತಪುರ ಅದೇ ಲಾಸ್ ಆಗಲಿಲ್ಲ, ಇಲ್ಲಿ ಲಾಸ್ ಮಾಡ್ಕೊಂಬಿಟ್ಟ. ನಾನು ಸುಮ್ಮನೆ ಗ್ರೂಪ್ ಮಾಡಮ್ಮ, ತಿರುಪತಿ ಗ್ರೂಪ್. ತಿರುಪತಿಗೆ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಬಿಟ್ಟಾರಲ್ಲ ಮೆಜೆಸ್ಟಿಕ್. ಆಂಧ್ರ ಈ ಕಡೆ, ಚೆನ್ನೈ ಆಂಧ್ರ ಕಡೆ ಹೋಗೋದು. ಹೋಗ್ತಾವಲ್ಲಪ್ಪ ಬಸ್ಸುಗಳು ತಿರುಪತಿ. ಸ್ಟೇಡಿಯಂ, ಕಂಠೀರವ ಸ್ಟೇಡಿಯಂ. ನಾನು ನಿನ್ನ ಮಕ್ಕ ತೋರಿಸ್ತಿರೋದು. ನಾನು ಈಗ ಹೇಳ್ತಿರೋದು ಹೊರಟಿದೆ ಬಸ್ಸು ಅನ್ನು. ಹೊರಟಿದೆ ಬಸ್ಸು. ಈಗ ನಿಲ್ದಾಣ ನಿಲ್ಲುವ ಸಮಯ ಬಂದಿದೆ. ನಿಲ್ದಾಣ ಬರೋದು ಇನ್ನು 300 ಕಿಲೋಮೀಟರ್ ಆದ್ಮೇಲೆ. ಈಗ ಫೈನಲಿ ತಿರುಪತಿ ಬಸ್ ಸ್ಟ್ಯಾಂಡಲ್ಲಿ ಇದ್ದೀವಿ. ಇವಾಗ ಆಟೋ ಮಾಡ್ಕೊಂಡು, ಅದು ಯಾವ್ದಣ್ಣ, ದೇವಶಿವಣ್ಣ ಎಲ್ಲೋಗೋದು, ದೇವಸ್ಥಾನಕ್ಕೆ ಹೋಗೋದಾ? ಆಟೋ ಮಾಡ್ಕೊಂಡು ಇವಾಗ ತಿರುಪತಿಗೆ ಹೊರಟಿದ್ದೇವೆ ಅಷ್ಟೇ. ನಡ್ರಿ ಗಾಯ್ಸ್, ಹೋಗೋಣ. 12 seconds later. ಇವತ್ತಾಗತ್ತಾ ಅಣ್ಣ ಇದು? ಯಾವ ಆನ್ಲೈನ್ ಅಲ್ಲಿ ಸುಮ್ಮನೆ ನಡ್ಕೊಳೋಣ. ಹಾಂ ಇಲ್ಲ ಸರ್, ಅದು ಒಂದು ತಿಂಗಳಿಗೊಂದ್ಸರಿ ಬಿಡ್ತಾರೆ. ಓ, ತಿಂಗಳಿಗೊಂದ್ಸತಿನ ನಡ್ಕೊಂಡು ಹೋಗ್ಬೇಕಲ್ವಾ ಸರ್? ಅದೆಲ್ಲ ಕಣ ಮೇಲೆ ಹೋದ್ಮೇಲೆ ತಕ್ಷಣ ಬೇಡ, ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡೆ ಕಣ. ದರ್ಶನಕ್ಕೆ ಬೇಗ ಬಿಡ್ತಾರೆ ಹೋದ ತಕ್ಷಣ. ಆ ಟೈಮ್ಗೆ ಹೋದ್ರೆ ಸಾಕು. ಕೊಡೋದು ಟಿಕೆಟ್ ತಗೊಂಡು ಹೋಗಿ. ಜನಗಳು ಜಾಸ್ತಿ ಇದ್ದಾರಾ? ಹೌದಾ? ಮಳೆ ಹೆಂಗೆ, ಕಮ್ಮಿನಾ ಜಾಸ್ತಿನಾ? ಕಾಣ್ರೆ ಮಳೆನೇ ಇಲ್ಲ. A few moments later. ಅಲ್ಲಿ ಟಿಕೆಟ್ ತೊಗೊಂಡಿದ್ದೀವಿ. 2 ಗಂಟೆ ಸ್ಲಾಟ್ ದರ್ಶನಕ್ಕೆ. ನೋಡೋಣ, ಮುಂದಕ್ಕೆ ಹೋಗೋಣ ಅಲ್ವೇ ಶಿವ? ಹೌದು, ಇವಾಗ ಗಂಟೆ ಇನ್ನೂ 6 ಕಾಲಾಗಿದೆ. 2 ಗಂಟೆ ಕಾಯಬೇಕು. ಮೆಟ್ಲು ಹತ್ಕೊಂಡು ಹೋಗ್ಬೇಕಲ್ಲ. ಹಿಂಗೆ ಬೆಟ್ಟ ಗುಡ್ಡ ಏನು ಸಕ್ಕತ್ತಾಗಿ ಕಾಣ್ತೈತೆ. ಬೆಂಕಿ ಮಾತ್ರ ವಾವ್. ಇವಾಗ ನಾವು ಎಂಟ್ರೆನ್ಸಲ್ಲಿದ್ದೀವಿ. ಎಂಟ್ರೆನ್ಸಲ್ಲೇ ಹಿಂಗಿದೆ. ಇವಾಗ ಬೆಟ್ಟ ಹತ್ಬೇಕು. ಎಲ್ಲ ಹುಡುಗರು ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾರೆ. ಫ್ರೆಶ್ ಅಪ್ ಏನೂ ಆಗಲ್ಲ, ಸುಮ್ಮನೆ ಅಲ್ಲಿ ಉಜ್ಕೊಂಡು ಇದು ಮಾಡ್ಕೊಳ್ಳೋದು. ಆಮೇಲೆ ಮೇಲೆ ಹೋಗಿ ಅಲ್ಲಿ ಸ್ನಾನ ಮಾಡ್ಕೊಂಡು ಮಂಡಿ ಕೊಡ್ತಾರಂತೆ ಹುಡುಗರು. ಕೊಟ್ಟ ತಕ್ಷಣ ಹೋಗ್ಬಿಡೋದು. ಅಲ್ಲಿ ಫ್ರೆಶ್ ಆಗಿ ಆಮೇಲೆ ದೇವ್ರ ದರ್ಶನ. 2 ಗಂಟೆಗಿರೋದು ದೇವ್ರ ದರ್ಶನ. ಅಲ್ಲಿವರೆಗೂ ಬೆಟ್ಟ ಹತ್ತಿ ಹೋಗಿ ಏನೇನು ಕೆಲಸ ಇದೆ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗ್ಬೇಕು. ಇವಾಗ ಹುಡುಗರೆಲ್ಲ ಬಂದ ತಕ್ಷಣ ಬೆಟ್ಟ ಹತ್ತೋಣ. ಬೆಟ್ಟ ಹತ್ತಿ ಆಮೇಲೆ ದರ್ಶನಕ್ಕೆ ಹೋಗೋಣ. ಬನ್ನಿ, ಅದು ಏನೇನು ಅಪ್ಡೇಟ್ ಇರುತ್ತೋ ಅದನ್ನೆಲ್ಲ ಹಂಗೆ ಕೊಡ್ತಾ ಇರ್ತೀನಿ. ಬನ್ನಿ ಗಾಯ್ಸ್, ಹೋಗೋಣ.